ನಮ್ಮ ಗ್ರಾಮದ್ದು ನಮ್ಮ ಗ್ರಾಮದ ದೇವಿಯ ವಿಶೇಷತೆಗಳೇನಪ್ಪ ಅಂತಂದರೆ ಬೆಳಗ್ಗೆ 6 ಗಂಟೆಗೆ ದೇವಿ ಗುಡಿಯಿಂದ ಹೊರಗೆ ಪ್ರವೇಶ ಮಾಡಿ ಅಗ್ನಿ ಪುಟು ಮಾಡಿ ನಂತರ ಕಾಳಿಕಾದೇವಿ ಗುಡಿ ಹತ್ತಿರ ಹೋಗಿ ದೇವಿಯನ್ನು ಹೊರಗಡೆ ಹಾಕಿಕೊಂಡು ಜೊತೆಗಿರ ದೇವರನ್ನು ಅವ್ರ ಜೊತೆಯಲ್ಲಿ ಕರೆದುಕೊಂಡು ನಂತರ ಪ್ರತಿ ಊರಲ್ಲಿರ್ತಕ್ಕಂಥ ಫಸ್ಟ್ ದೇವತೆಗಳು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ಮನೆಗೆ ಅವರವರ ಮನೆಗೆ ಹರಕೆಗಳನ್ನು ತೀರಿಸುತ್ತಾ ಮನೆಗೆ ಪ್ರವೇಶ ಮಾಡುತ್ತಾ ಸಾಯಂಕಾಲ 6 ಗಂಟೆವರೆಗೆ ದೇವಿ ಪುರಪ್ರವೇಶ ಮಾಡುತ್ತಾಳೆ. ನಂತರ 6 ಗಂಟೆ ನಂತರ ಶ್ರೀ ಮಾಲಿಗೌಡರ ಮನೆಯಿಂದ ಕುಂಭ ಕಳಸ ವಾದ್ಯದೊಂದಿಗೆ 6 ಗಂಟೆಗೆ ಬಂದು ಕಾಳಿಕೆ ದೇವಿಯು ಶ್ರೀ ಹನುಮಂತ ದೇವರ ಗುಡಿ ತನಕ ಬಂದು ಕಾಳಿಕೆ ದೇವಿಯವ್ರನ್ನ ಭೇಟಿ ಕೊಟ್ಟು ಅವರ ದೇವಸ್ಥಾನಕ್ಕೆ ಮರುಕಳಿಸಿ ನಂತರ ಅಗ್ನಿ ಪ್ರವೇಶ ಮಾಡಿ ನಂತರ ಗುಡಿಯಲ್ಲಿ ಅವರು ದೇವಿ ಸ್ಥಾಪನವಾಗುತ್ತಾಳೆ. ತದಾದ ನಂತರ ನಮ್ಮೂರಲ್ಲಿ ಸುಮಾರು ಒಂದು 500ರಿಂದ 600 ಒಂದು 1000 ಅದೇನೋ ಮರಿಗಳು ಅವರ ಹರಕೆ ಮರಿಗಳು ಮಾಡುತ್ತಾರೆ. ಅದನ್ನು ಅಗ್ನಿ ಪ್ರವೇಶ ಆದ ನಂತರ ನೈವೇದ್ಯ ಆಗಿ ನಮ್ಮಲ್ಲಿ ಭಾಳ ಜನ ಪ್ರತಿ ವರ್ಷ ದೇವರಿಗೆ ಏನು ದೀರ್ಘದಂಡ ನಮಸ್ಕಾರ ಏನು ಬೇಡ್ಕೊಂಡಿರ್ತಾರಲ್ಲ, ಈ ಜಾತ್ರೆ ದಿವಸ ಅವರನ್ನು ತಮ್ಮ ಹರಕೆಗಳನ್ನು ದೀರ್ಘದಂಡ ನಮಸ್ಕಾರ ಮುಖಾಂತರ ಏನಪ್ಪ ಅಂತಂದ್ರೆ ಮುಗಿಸಿ ನಂತರ ನಮ್ಮೂರಿಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಬೀಗರಿಗೆ ನೆಂಟರಿಗೆ ಏನು ರಾತ್ರಿ ಊಟದ ವ್ಯವಸ್ಥೆ ಅಗ್ನಿ ಪ್ರವೇಶ ಆಗೋ ತನಕ ನಮ್ಮಲ್ಲಿ ಯಾರಿಗೂ ಬೀಗರಿಗೆ ನೆಂಟರಿಗೆ ಊಟ ಇಲ್ಲ. ಅಗ್ನಿ ಪ್ರವೇಶ ಆದ ದಾಸೋಗಿರುತ್ತೆ ಬೆಳಗಿನ ಸಾಯಂಕಾಲದವರೆಗೆ. ಬಟ್ ಮನೆಯಲ್ಲಿ ಭಕ್ತರಿಗೆ ಬಂದಂಥ ಬೀಗರಿಗೆ ನಮ್ಮ ದೇವಿಯ ಅಗ್ನಿ ಪ್ರವೇಶ ಆದ ನಂತರನೇ ನಮ್ಮಲ್ಲಿ ಒಂದು ಊಟದ ವ್ಯವಸ್ಥೆ ನಮ್ಮ ಊರದ ದೇವತೆ ನಾವು ಶಾಪಳ ಅಷ್ಟು ನಡೀತದೆ. ಅಷ್ಟೊಂದು ಅನುಗುಣವಾಗಿ ನಾವು ನಡೆಸ್ಕೊಂಡು ಬಂದಿರ್ತೀವಿ. ನಮ್ಮ ಊರು ಗ್ರಾಮದ ವಿಶೇಷ ದೇವರದ್ದು ಹೇಳೋದಂತೂ ದೊಡ್ಡ ಮಹಿಮೆದ. ನಾವಿನ್ನು ಚಿಕ್ಕವರು 100 ವರ್ಷದಿಂದ ಜಾತ್ರೆ ಮಾಡ್ಕೊಂಡು ಹಿರಿಯರು ಬಂದಿದ್ದಾರೆ. ನಮಗೆ ಎಷ್ಟು ಈಗ ಈ ಜಾತ್ರೆ ಚಂದ್ರತಾಯಿ ಕಾಳಿಕಾದೇವಿಯ ಜಾತ್ರಾ ಮಹೋತ್ಸವವಾಗಿ ಆನೂರು ಗ್ರಾಮದ ಎಲ್ಲ ಇಡೀ ಜನರು ಪಟ್ಟಿ ತಂದು ಕೊಟ್ಟಿರುವಾಗ ಜಾತ್ರೆ ಶುರುವಾತ. ಮುಂದೆ ಕಟ್ಟಿಗೆ ಕಡಿಯೋದು, ಅಗ್ಗಿ ಕಟ್ಟಿ ತೆಗಿಯೋದು, ಊಟ ಅನ್ನ ಪ್ರಸಾದ ದಾಸೋಗ ಇಡೀ ಎಲ್ಲ ಗ್ರಾಮಸ್ಥರು ಮನೆ ಕರ್ಕೊಂಡು ಮಾಡ್ತಾರಂತೇಳಿ ನಾನು ನಿಂಗಾಣ ಗೊಲ್ಲಳಪ್ಪ ಕಲ್ಸಟ್ಟಿ ಆನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು.